ಗಾಡಿ ನಿಲ್ಸಪ್ಪ. ಇಂಥ ಅದ್ಭುತವಾದ ಪೇಂಟಿಂಗು ಅನಾಥವಾಗಿ ಹೀಗೆ ಬಿದ್ದಿದೆಯಲ್ಲ, ಇದು ಹೇಗೆ ಇಲ್ಲಿಗೆ ಬಂತು? ಯಾರು ತಂದು ಹಾಕಿದ್ರು? ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇಲ್ಲಿ ತಂದು ಬಿಸಾಕಿದಾರಲ್ಲ. ಛೇ ಸರ್, ಇದು ಬರೀ ಒಂದು ಹೆಂಗಸಿನ ಚಿತ್ರ ಅಷ್ಟೇ. ಇದನ್ನ ಹೋಗಷ್ಟು ಹೊಗಳ್ತಾ ಇದ್ದೀರಲ್ಲ. ಇದ್ರ ಮಹತ್ವ ಏನು ಅಂತ ಗೊತ್ತಿರೋದು ನನ್ನಂಥ ಆರ್ಟಿಸ್ಟಿಗೆ ಮಾತ್ರ. ಏನು, ಈ ಪೇಂಟಿಂಗ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ವಾ? ನಮ್ಮ ದೇಶದವರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಬೇರೆ ದೇಶದವ್ರು ಮಾತ್ರ ಖಂಡಿತ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಯಾಕೆಂದ್ರೆ 100 ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದ ಬಿಡಿಸಿರೋ ಪೇಂಟಿಂಗ್ ಇದು. ರೀ, ಬಡತನದಲ್ಲೇ ಬೆಂದು ಹೋಗ್ತಿರೋ ನಮ್ಗೆ ಆ ದೇವ್ರೆ ಒಂದು ದಾರಿ ತೋರಿಸಿದ್ದಾನೆ. ಈಗ್ಲೇ ಇದನ್ನ ಒಂದು ಎಕ್ಸಿಬಿಷನ್ ಇಟ್ಟು ಮಾರಿ ಹಣ ತಂದ್ಬಿಡ್ರಿ. ನನ್ನಂಥ ನಿಜವಾದ ಕಲಾವಿದ ಯಾವತ್ತೂ ಹಾಗೆ ಮಾಡೋದಿಲ್ಲ. ನಿಮ್ಮನ್ ಮದ್ವೆ ಮಾಡ್ಕೊಂಡು ನಾನು ಏನ್ರಿ ಸುಖ ಪಟ್ಟೆ? ನೀವು ಬರೆಯೋ ಜೀವ ಇಲ್ದರೋ ಚಿತ್ರಗಳು ಕೂಡ ತನಗ್ ಬೇಕಾದಂತ ಬಟ್ಟೆ ಹಾಕೊಳ್ಳುತ್ತೆ, ಚಿನ್ನದ ಆಭರಣಗಳನ್ನ ತೊಟ್ಕೊಳ್ಳುತ್ತೆ. ಆದ್ರೆ ನಿಮ್ ಜೊತೆ ಬಾಳ್ತಾ ಇರೋ ನನ್ಗೆ ಒಂದ್ ಹಣೆ ಬಟ್ ತಗೊಳ್ಳೋದಕ್ಕೂ ಗತಿ ಇಲ್ಲ. ನನ್ ಮಾತು ಕೇಳಿ, ಮೊದ್ಲು ಇದನ್ನ ಮಾರ್ಬಿಡಿ. ಒಬ್ಬ ಕಲಾವಿದನ ಪರಿಶ್ರಮನ ಇನ್ನೊಬ್ಬ ಕಲಾವಿದ ಮಾರ್ಕೊಳ್ಳೋದು ಆತ್ಮಹತ್ಯೆಗೆ ಸಮಾನ. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ದುಡುಕಿ ಕೋಪದಲ್ಲಿ ನಾನು ಆಡಿದ ಒಂದು ಮಾತಿಗೆ ಬೆಲೆ ನಿಮ್ ಜೀವನ. ಯಾರಾದ್ರೂ ಅರ್ಹತೆ ಇರೋರ್ಗೆ ದಯವಿಟ್ಟು ಈ ಪೇಂಟಿಂಗ್ ನ ಉಡುಗೊರೆ ಕೊಟ್ಬಿಡಿ. ಈ ಭರತನಾಟ್ಯ ಸ್ಪರ್ಧೆಯಲ್ಲಿ ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಸರಸ್ವತಿ ಶ್ರೀನಿವಾಸ್ ಜೋಡಿ ಈ ಚಿತ್ರಪಟವನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಬೀಗ್ರು ನಮಸ್ಕಾರ. ತಗ ಹಾಕು ರುಜು. 800ನ್ನ 8,000 ಮಾಡ್ಕೊಂಡೆ. ಬಾರ್ಸೆ 500 5,000 ಆಯ್ತು. ಅಪ್ಪ ಒಳಗೆತ್ತಿಡು ಅಂತ ನೀವು 23,000 ರೂಪಾಯಿ ಎಲ್ಲಿಟ್ಟಿದ್ಯಾ ಅಂತ ಹೇಳಿದ್ರೆ ಸಾಕು, ಫಿಗರ್ ಅಲ್ಲೇ ಹಾಕ್ಬಿಡ್ಸೇಟ್ಯಾ. ಏನ್ರಿ ನೀವು, ನಿಮ್ ಭಾವ ನಿಮ್ಮನ್ನ ಮನೆ ಅಳಿಯಂಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ನಮ್ಮಿಬ್ರು ಹೆಣ್ಮಕ್ಳ ಖರ್ಚನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ. ಅಂಥದ್ರಲ್ಲಿ ಹೋಗಿ ಹೋಗಿ ಅವ್ರ ಹತ್ರನೇ ಕಮಿಷನ್ನ. ನಾಳೆ ನನ್ನ ಮಕ್ಕಳಿಗೆ ಕಾರು ಬಂಗ್ಲೆ ಇರೋ ಅಳಿಯಂದ್ರನ್ನೇ ಹುಡುಕ್ತೀನಿ. ಅವ್ರಿಗೆ ವರದಕ್ಷಿಣೆ ಕೊಡೋದಕ್ಕೆ ಇದು ಬ್ಯಾಡ್ವಾ? ಅದಕ್ಕೆ ಚಿನ್ನ ಸಿಕ್ಕಿದ ಕಡೆ ಕತ್ರಿ ಹಾಕಿ ಪೇರಿಸ್ತಾ ಇದ್ದೀನಿ. ನಮ್ಮಪ್ಪ ಕಾರಿರೋನ್ನೇ ಅಳಿಯನಾಗ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ.
ನಾನೇನಾದ್ರೂ ಕಾರ್ ರಿಪೇರಿ ಮಾಡೋನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಸ್ಪೇರ್ ಪಾರ್ಟ್ಸ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟು ದಿನ ಅಂತ ಈಗ ಎದ್ಕೊಂಡು ಲವ್ ಮಾಡೋದು? ಗೌರಿ ಮದ್ವೆ ಮುಗಿತಿದ್ ಹಾಗೆ ನಮ್ಮಪ್ಪನ ಹತ್ರ ನಮ್ ಲವ್ ವಿಷಯನ ಓಪನ್ ಮಾಡ್ತೀನಿ. ಇನ್ನು ಏನ್ ಮಾಡ್ತಿದ್ದಾಳಮ್ಮ ನಿನ್ ತಂಗಿ? ಅಲಂಕಾರ ಮುಗ್ದಿಲ್ವಾ? ಅವಳ ಕಾಲೇಜ್ ಫ್ರೆಂಡ್ಸ್ ಬಂದಿದಾರಲ್ಲ, ಅವರೆಲ್ಲ ಸೇರಿ ಅವಳನ್ನ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಲೇಟ್. ನಿನ್ನ ಮದ್ವೆ ಆಗೋನು ನಿನ್ನ ಈ ಅಲಂಕಾರದಲ್ಲಿ ನೋಡ್ಬಿಟ್ರೆ ಮದ್ವೆ ಶೋಭನ ಇವತ್ತೇ ಇಟ್ಕೊಂಡ್ಬಿಡೋಣ ಅಂತಾನೆ. ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಗೀತಾ, ಅವರೆಲ್ಲ ಸಿಟಿಯಿಂದ ಬಂದಿರೋ ಹುಡುಗಿರು. ಔಟ್ ಹೌಸ್ ಕಡೆ ಅವ್ರು ಯಾರು ಹೋಗ್ದಿದ್ದಾಗ ನೋಡ್ಕೊ. ಅರೆ, ನೀವೆಲ್ಲ ರೆಡಿ ಆಗ್ಬಿಟ್ರಿ? ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಗಂಡೆಲ್ಲಿ ಕಾಣ್ತಾ ಇಲ್ವೇ? ಅವನು ಮನೆ ಎಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದಾನೆ. ಮಾವನಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಗಂಡು ತಿಳ್ಕೊಳ್ಳೋದು ಬೇಡವಾ? ಒಳ್ಳೆ ಮುಹೂರ್ತ ಶುರುವಾಯ್ತಂತೆ, ಗೌರಿನ್ ಕರ್ಕೊಂಡ್ ಬನ್ನಿ. ಸ್ವಲ್ಪ ಕೂತ್ಕೊಳ್ಳಮ್ಮ. ಅಪ್ಪ, ನನಗೆ ಮನೇನೂ ಬೇಡ, ಇವ್ ಸಂಬಂಧನೂ ಬೇಡ. ಬನ್ನಿ ಬೇಗ ಬನ್ನಿ. ಯಾಕಪ್ಪ, ಏನಾಯ್ತು ನಿನಗೆ? ಯಾಕೆ ಇದ್ದಕ್ಕಿದ್ದಾಗೆ ಈ ಸಂಬಂಧ ಬೇಡ ಅಂತಿದೀಯಾ? ಈಗ ನಾನೇನು ಕೇಳಬೇಡಿ, ಮನೆಗೆ ಹೋದ್ಮೇಲೆ ಎಲ್ಲ ಮಾತಾಡೋಣ. ಗೀತಾ, ಮೇಲೆ ಏನ್ ನಡೀತಮ್ಮ? ಗಂಡು ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರಲ್ಲ. ಏನು, ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರ? ನಂಗದ್ರ ಬಗ್ಗೆ ಗೊತ್ತಿಲ್ವೇ, ಆದ್ರೆ ಮೇಲೆ ಗೌರಿ ಫ್ರೆಂಡ್ ಮೂರ್ಛೆ ತಬ್ಬಿದ್ದಾಳೆ. ಯಾಕಮ್ಮ, ಏನಾಯ್ತು? ಹಾವು, ದೊಡ್ಡ ಹಾವು. ಹಾವು? ಇಲ್ಲಿವರೆಗೂ ಅಂತ ಹಾವನ್ನ ನಾನು ನೋಡೇ ಇರ್ಲಿಲ್ಲ. 30 ಅಡಿ ಇರಬಹುದು. ಏನ್ರಿ, ಏನ್ ನಡೀತಾ ಇದೆ ಈ ಮನೇಲಿ? ಅವಳೇನೋ ನೋಡಿ ಹೆದರ್ಕೊಂಡಿದ್ದಾಳೆ, ಹಾವು ನೋಡ್ದೆ ಅಂತ ಹೇಳ್ತಿದ್ದಾಳೆ. ನಂಗೇನು ಅರ್ಥ ಆಗ್ತಿಲ್ಲ. ಈಗ 3 ವರ್ಷಗಳ ಹಿಂದೆ 30 ಅಡಿ ಹಾವು ಪೊರೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ನಲ್ಲ, ಆಗ ನನ್ನ ಮಾತನ್ನ ನೀವು ಯಾರು ನಂಬಲಿಲ್ಲ. ಈಗ ಇವಳು ಹೇಳ್ತಿರೋದು ನೋಡಿದ್ರೆ ಆ ಹಾವು ಇಲ್ಲೇ ಎಲ್ಲೋ ಇರಬೇಕು. ಇವನ್ ಹಾವು ಹಿಡಿಯೋ ಒಂಥರ ಇದ್ದಾನೆ.
ಒಳ್ಳೆ ಸಾಮ್ರಾಣಿ ಹೊಗೆ ಹಾಕೋಂತರ ಕಾಣ್ತಿದ್ದಾನೆ. ಎಲ್ಲಿ ಎಲ್ಲಿ ಹಾವು? ಈ ಕಡ್ಡಿಲೆಲ್ಲ ನಮ್ಮ ಮನೇಲಿರೋ ಹಾವನ್ನು ಅಲ್ಲಾಡ್ಸೋಕ್ಕೂ ಆಗಲ್ಲ. ಅದ್ರ ಉದ್ದ ಎಷ್ಟಿದೆ ಗೊತ್ತಾ? 30 ಅಡಿ ಇದೆ. ಈ 30 ಅಡಿ ಹಾವು ನನಗೆ ಯಾವ ಲೆಕ್ಕ? ನಾನು ಹಿಡ್ಕೊಟ್ಟು ಹಾವೇನೆ ಅನಾಕೊಂಡ. ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ನಟಿಸ್ತು. ಈ ಅನಾಕೊಂಡ ಹಬ್ಬನ ಬಗ್ಗೆ ಹಾಲಿವುಡ್ನಲ್ಲಿ ಕೇಳಿ ನೋಡಿ, ಇಡೀ ಅಮೆರಿಕಾನೇ ಅದರುತ್ತೆ. ಮೇಲೋಗಿ ನೋಡು, ಅದ್ರುತ್ತೋ ನೀನ್ ಉದುರೋಗ್ತೀಯೋ ಗೊತ್ತಾಗತ್ತೆ. ಹೀಗೆ ಒಂದ್ಸಲ ಅನಾಕೊಂಡ ಪಿಕ್ಚರ್ ಸಾಕು ನಿಲ್ಸಯ್ಯ ನೀನ್ ಪುಂಗಿನ. ಮೊದಲು ಹೋಗಿ ಹಾವನ್ನ ಹಿಡ್ಕೊಂಬ, ಆಮೇಲೆ ನೀನು ಅಬ್ಬಯ್ಯನ ಗುಬ್ಬಯ್ಯನ ಗೊತ್ತಾಗ. ಇನ್ನೊಂದು ಮುಖ್ಯವಾದ ವಿಷಯ. ಏನು? ನಾನ್ ಮಾತ್ರ ಮೇಲೆ ಹೋಗ್ತೀನಿ, ನೀವು ಯಾರು ಬರ್ಕೂಡ್ದು. ಯಾಕೆ? ಹಿಂದ್ಗಡೆ ಬಾಗ್ಲಿಂದ ಹಂಗೆ ಕಳ್ಸ್ಕೊಳಕ್ಕ? ನಾನ್ ಕಳ್ಸ್ಕೊತೀನೋ ಅಥವಾ ಆ ಹಾವನೇ ಎತ್ತಾಕೊಂಡು ಬರ್ತೀನೋ ಅಂತ ನಿಮಗೆ ಗೊತ್ತಾಗತ್ತೆ. ಕಾಯ್ತಾ ಇರಿ. ದೇವ್ರೆ, ಆ ಹಾವು ಅವ್ರ ಕೈಗೆ ಸಿಗೋ ಹಾಗಾಗ್ಲಪ್ಪ. ಹಲೋ, ಹೌದಾ? ಓಕೆ ಅಪ್ಪ, ಆಸ್ಪತ್ರೆಯಿಂದ ಫೋನ್ ಬಂತು. ಹಾವಾಡ್ಗ ಹಾವು ಕಡ್ದು ಸಾಯ್ಲಿಲ್ವಂತೆ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಹಾವು ಹಿಡಿಯೋಕೆ ಬಂದವನಿಗೆ ಇಂಥ ಅನಾಹುತ ಕಾದಿತ್ತೆ. ಮನೆ ಮೂಲೆಯನ್ನು ಹುಡುಕ್ ನೋಡ್ದ ಬುದ್ಧಿ. ಯಾವ ಕಣ್ಣು ಕಾಣಿಸ್ಲಿಲ್ಲ ಅಂತ ಹಾವು ಈ ಮನೆಯಾಗ ಇದ್ದಂಗಿಲ್ಲ ಬುದ್ಧಿ. ಸರಿ ಸರಿ ಹೋಗಿ. ಇದೇನೂ ಸರಿ ಕಾಣ್ತಿಲ್ಲ. 2 ಸಲ ಗೌರಿ ನಿಶ್ಚಿತಾರ್ಥ ನಿಂತೋಯ್ತು. ಹಾವು ಹಿಡಿಯಕ್ ಬಂದನು ಸತ್ತೋದ. 3 ವರ್ಷದಿಂದ ನಮ್ಮ ಮನೇಲಿ ಯಾವ ಶುಭ ಕಾರ್ಯನೂ ನಡೆದಿಲ್ಲ. ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ. ಇನ್ನು 2ನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ಲು. 3ನೇ ಅವಳಿಗೆ 2ನೇ ಸರ್ತಿನೂ ನಿಶ್ಚಿತಾರ್ಥ ನಿಂತು ಹೋಯ್ತು. ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನೋ ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ. ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನೂ ಕಾಣ್ತಾ ಇಲ್ಲ. ನೀವ್ ಹೇಳ್ತಿರೋದು ನೋಡಿದ್ರೆ ನಿಮ್ ಮನೇಲೆ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ? ಮನೇಲಿರೋ ದೋಷನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಿಗಳು ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ರೆ. ಅವರಿಗೆ ಗಾಳಿಶಾಸ್ತ್ರ, ಭೂಮಿಶಾಸ್ತ್ರ, ನೆಲಶಾಸ್ತ್ರ ಎಲ್ಲ ಗೊತ್ತಿದೆ. ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ. ನಿಮ್ಮ ಜೋಯಿಸರು ಹೇಳಿದಾಗೆ ನಿಮ್ಮೆಲ್ಲರ ಜಾತಕಗಳು ಶುದ್ಧವಾಗೇ ಇದೆ. ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ, ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ. ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ, ಒಳಗೇನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗತ್ತೆ. ಆಯ್ತು, ದಯಮಾಡಿಸಿ. ಈ ರೂಮಲ್ಲಿ ಏನಿದೆ ತೆಗಿರಿ. ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಆ ಚಿತ್ರ ಇಲ್ಲಿಗೆ ಯಾಕೆ ಬಂತು? ಯಾರೀಕೆ? ನನ್ನ 2ನೇ ಮಗಳು ಗೀತಾ. ಚಿತ್ರಪಟ ಇರೋ ಈ ರೂಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಆ ಚಿತ್ರನ ಬಿಡಿಸೋದೆ ಇವಳು ಗುರಿ ಆಚಾರ್ಯ. ಬೇಡ ಬೇಡ, ಇವತ್ತಿಗೆ ನೀನು ಈ ಗುರಿ ಸೇರೋ ಆಸನ ಬಿಟ್ಬಿಡು.
ಈಗಲೇ ಈ ಬಾಗಿಲನ್ನ ಮುಚ್ಚಿ ಬೀಗ ಹಾಕ್ಬೇಡಿ. ನಾನು ಹೇಳೋರ್ಗೂ ತೆಗಿಬೇಡಿ. ಬೇಡಿ, ನೀವ್ ಬಾಗಿಲು ಮುಚ್ಚಿಸ್ಬೇಡಿ. ನೀವ್ ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ. ಹಾಗೊಂದ್ ವೇಳೆ ನೀನ್ ಬಾಗಿಲು ತೆಗೆದು ಚಿತ್ರ ಬಿಡಿಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಲ ಇಲ್ದ ಹಾಗೆ ಮಾಡ್ಬೇಕಾಗತ್ತೆ. ಹುಷಾರ್. ನಿಮ್ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ. ಇದು ಈ ಮನೆಗೆ ಹ್ಯಾಕ್ ಬಂತು? ಮೊದಲು ಅದನ್ನ ಹೇಳಿ. ನನ್ನ ಮೊದಲನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು. ಯಾವಾಗ? ಈಗ ಒಂದು 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು. ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ. ಈಗ ನಿಮ್ಮ ಮಗಳು ಅಳಿಯಲ್ಲಿದ್ದಾರೆ. ನಾನೀಗ್ಲೇ ಅವ್ರು ನೋಡ್ಬೇಕು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು. ಯಾವಾಗ? ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದೆ ನಾನೇ. ಆ ಅಪಘಾತ ಆಗಿತ್ತು. ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೇ, ಈ ನಾಗವಲ್ಲಿನೇ. ಆಚಾರ್ಯರೇ, ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ನಾಗವಲ್ಲಿ ಯಾರು? ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ? ಇವಳು ಯಾರ ಮುಂದೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆಗೆ ಗುರಿ ಆಗ್ತಾಳೆ. ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ. ಹಾಗಾದ್ರೆ ರೂಮಿಗೆ ಬೀಗ ಯಾಕೆ ಹಾಕ್ಬೇಕು? ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ? ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ, ಆದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಮೊದಲು ನಿಮ್ಮ ಮನೇಲಿ ಇವಳಿಂದ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದಾರ ಇಲ್ವ ಅಂತ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡ್ತೀರಾ ಆಚಾರ್ಯರೇ? ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು. ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅವರು ನಿಮಗಿಂತ ದೊಡ್ಡವರು ಆಚಾರ್ಯರೇ? ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು. ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ವಿಜಯ್. ಹಲೋ. ಹಲೋ ಕ್ಯಾಪ್ಟನ್. ಓಹೋ, ರಾಮಚಂದ್ರ ಆಚಾರ್ಯರು, ನಮಸ್ಕಾರ. ನಮಸ್ಕಾರ. ನಿಮ್ಮ ಧ್ವನಿ ಕೇಳಿ ಎಷ್ಟು ವರ್ಷ ಆಯ್ತು. ಈಗ ಎಲ್ಲಿದ್ದೀರಾ? ಹೇಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ನೀವ್ ಹೇಗಿದ್ದೀರಾ? ಯಾಕಾಚಾರ್ಯರೇ, ನಿಮ್ ಧ್ವನಿಲೇನೋ ಗಾಬರಿ ಇದ್ದಾಗಿದೆ. ಏನಾಯ್ತು? ನನ್ನ ಧ್ವನಿ ಕೇಳಿ ನಾನಿರೋ ಸ್ಥಿತಿನ ಕಂಡುಹಿಡಿಯೋ ಬುದ್ಧಿವಂತಿಕೆ ನಿಮಗಲ್ದೆ ಬೇರೆ ಇನ್ಯಾರಿಗಿದೆ ಕ್ಯಾಪ್ಟನ್. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೂ ಶಾಕ್ ಆಗತ್ತೆ. ಓಹೋ. 5 ವರ್ಷಗಳ ಹಿಂದೆ ನಾವು ನಿಮ್ಮ ಆಪ್ತ ಮಿತ್ರ ರಮೇಶ್ ಬಂಗ್ಲೆಯಲ್ಲಿ ನೋಡಿದ್ವಲ್ಲ, ಅದೇ ನಾಗವಲ್ಲಿ ಚಿತ್ರಪಟ ಈಗ ಮೈಸೂರಿನಲ್ಲಿ ಬೇರೆಯೊಬ್ಬರ ಮನೆಯಲ್ಲಿದೆ. ಇರ್ಲಿ ಬಿಡಿ. ಆ ಚಿತ್ರಪಟ ಈ ಮನೆಗೆ ಬಂದ್ಮೇಲೆ 2-3 ಜೀವಗಳು ಬಲಿಯಾಗಿವೆ. ಈ ಮನೆಯಲ್ಲಿ ನಡಿಬೇಕಾಗಿದ್ದೆಲ್ಲ ಶುಭ ಕಾರ್ಯಗಳನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಬೇಕು. ಅದಕ್ಕೆ ನೀವು ನನ್ನ ಜೊತೆ ಇರಬೇಕು. ಆಚಾರ್ಯರೇ, ನನಗೆ ತಿಳಿದ ಮಟ್ಟಿಗೆ ನಾಗವಲ್ಲಿ ಸಮಸ್ಯೆ ಗಂಗಾ ಮನೇಲಿ ಗಂಗಾ ಜೊತೆ ಮುಗಿದೋಯ್ತು. ನಾಗವಲ್ಲಿ ಫೋಟೋ ಈಗ ಮೈಸೂರಿನಲ್ಲಿ ಯಾರ್ದೋ ಮನೇಲಿ ಇರಬಹುದು. ಅಲ್ಲಿ ಏನೇನೋ ಘಟನೆಗಳು ಆಗ್ತಾ ಇರ್ಬೋದು. ಅದಕ್ಕೆಲ್ಲ ಫೋಟೋನೇ ಕಾರಣ ಅಂತ ನೀವ್ಯಾಕೆ ಅನ್ಕೋತೀರಾ? ಕಳೆದ 5 ವರ್ಷಗಳಲ್ಲಿ ನಾನು 100 ಸಮಸ್ಯೆಗಳನ್ನು ಬಗೆಹರಿಸಿದೆ. ಯಾವತ್ತಾದರೂ ನಿಮ್ಮ ಸಹಾಯ ಕೇಳಿದ್ನ? ಈಗ ನಿಮ್ಮ ಸಹಾಯ ಹಸ್ತ ಬೇಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಾಗವಲ್ಲಿ ಸಮಸ್ಯೆ ಇನ್ನೂ ಮುಗಿದಿಲ್ಲ ಅಂತಲೇ ಅರ್ಥ. ಇಂಟರ್ನ್ಯಾಷನಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ನಾನು ಅಮೆರಿಕಾಗೆ ಹೋಗೋಣ ಅಂತ ಇದ್ದೆ. ಟಾಪಿಕ್ ಏನು ಗೊತ್ತಾ? ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ ಅಂಡ್ ಡಿಸೀಸಸ್ ಆನ್ ದಿ ಹ್ಯೂಮನ್ ಬಾಡಿ. ನೀವು ಮೈಸೂರಿನಲ್ಲೂ ಅದೇ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ. ಕಲಿಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಬಿಡಿ. ಬರ್ತೀನಿ ಆಚಾರ್ಯರೇ. ಅಣ್ಣ ಶ್ರೀನಾಥ್, ರೆಡಿನಾ? ಬೇಗ ಬೇಗ ನಡಿ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಆದ್ರೂ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್. ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ಗೂ ಹೋಗಕ್ಕಾಗಲ್ಲ. ಮನ್ಸ್ನಲ್ಲಿ ಅನ್ಕೊಂಡಿದ್ದು ಹಂಗೆ ಹೇಳ್ತಾವ್ರಲ್ಲ. ಅಮೆರಿಕಾಗ ಇವಾಗ ನಾವು ಹೋಗ್ತಾ ಇಲ್ಲ, ಮತ್ತೆ ಮುಖ್ಯವಾದ ಕೆಲಸದ ಮೇಲೆ ಮುಖ್ಯವಾದ ಜಾಗ ಹೋಗ್ತಾ ಇದೀವಿ. ನಡಿ. ನಮ್ಮಮ್ಮ ನನಗೊಂದು ಹೆಣ್ಣು ನೋಡಿ ಓಕೆ ಮಾಡಿದ್ದಾರೆ. ನಾನು ಹೋಗಿ ನೋಡ್ಬಿಟ್ರೆ ಫಿಕ್ಸ್ ಆಗ್ಬಿಡುತ್ತೆ ಮ್ಯಾರೇಜ್. ನಾವು ಹೋಗ್ತಾ ಇರೋದು ಒಂದು ಹೆಣ್ಣು ನೋಡೋಕೆ. ಇವರು ಡಾಕ್ಟ್ರಾ ಮ್ಯಾರೇಜ್ ಬ್ರೋಕರ್? ನೀನ್ ಅನ್ಕೊಂಡಾಗಲ್ಲ, ನಾ ಡಾಕ್ಟ್ರೆ. ಸಾರಿ ಡಾಕ್ಟ್ರೆ. ಡಾಕ್ಟ್ರೆ, ಆ ಹೆಣ್ಣು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ? ಆ ಕಡೆಯಿಂದ ಓಕೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಯಾಕೆ ಡಾಕ್ಟ್ರೆ, ಹುಡುಗಿ ಅಷ್ಟು ಖರಾಬ್ ಆಗಿದೆ? ಏನ್ ಅನ್ಕೊಂಡಿದ್ಯೋ? ಅವಳು ಸುರಸುಂದರಿ. ಸುರಸುಂದರಿನಾ? ಹಂಗಾರೆ ಒಂದ್ ಕೈ ನೋಡೇ ಬಿಡ. ನಡೀರಿ ಡಾಕ್ಟ್ರೆ. ಬಂದೆ.
ಡಾಕ್ಟ್ರೆ, ಆ ಸುರಸುಂದರಿಗೆ ವಯಸ್ಸು ಎಷ್ಟು? 125 ವರ್ಷ. ಯಾಕೆ ಡಾಕ್ಟರ್ ಈ ಸ್ಪೀಡು? ಆ 125 ವರ್ಷದ ಹುಡುಗಿ ಯಾರ ಜೊತೆ ಓಡೋಗ್ಬಿಡ್ತಾರ? ಅವ್ರು ಓಡಿಸ್ಕೊಂಡು ಹೋಗೋದಿಲ್ಲ, ಅವರೇ ನಮ್ಮನ್ನು ಓಡಿಸ್ತಾರೆ. ನಮ್ಮನ್ನೇ ಓಡಿಸ್ತಾರ? ಡಾಕ್ಟ್ರೆ ಡಾಕ್ಟ್ರೆ, ನಂಗೆ ಆ ಮರ ಅಳ್ಳಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಅಯ್ಯೋ ಮರ ಏನೋ ಮಾಡ್ತಿದ್ಯಾ? ಬಲಗಾಲ ಹಿಡ್ಕೊಂಡಿದ್ದೀನಿ. ನೀನ್ ಅದನ್ನ ಹಿಡ್ಕೊಂಡಿದ್ರೆ ನಾನು ಬ್ರೇಕ್ ಹೆಂಗ್ ಹಾಕ್ಲಿ? ಕಾಲ್ ಬಿಡು. ಮತ್ತೇನ್ ಹಿಡ್ಕೊಳ್ಳಿ ಡಾಕ್ಟ್ರೆ ಬೈಕ್ಕೆ? ಅಮ್ಮ, ಈ ನಿನ್ ಮಗನ್ ಬ್ಯೂಟಿಫುಲ್ ಫೇಸ್ ನಿಂಗೆ ಸಿಗಲ್ಲ, ಫಿಕ್ಸ್. ಅದು ಏರ್ ಸೆಲ್ ಬೋರ್ಡ್. ನಮ್ಮ ಮಮ್ಮಿಗೆ ನಾ ಟೆಲಿಪತಿಲ್ ಮೆಸೇಜ್ ಕಳಿಸ್ತೆ. ಓಹೋ, ಟೆಲಿಪತಿ. ಮನಸ್ಸಿನಿಂದ ಮನಸ್ಸಿನ ಮೇಲೆ. ಅದಕ್ಕೆ ನೀನ್ ಯಾಕೋ ಕೂಕೋತ್ಯಾ? ಅದನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ. ಏನ್ ಡಾಕ್ಟ್ರೆ, ಈ ಗಾಡಿಲಿ ಆ ಹಾಡ? ಸುಮ್ನೆ ತಮಾಷೆಗೆ ಸಿಡಿ ಹಾಕಿದ್ದೆ. ಸಿಡಿ ಪ್ಲೇಯರ್ ಇಲ್ಲ ಕೆಳಗಡೆ. ಕೆಳಗ ಈ ಮನೇಲಿ ನಾಗವಲ್ಲಿ ಫೋಟೋ ಇದೆ ಅಂತ ಹೇಳಿದ್ರಲ್ಲ, ಹಳೆದೆಲ್ಲ ಹಾಗೆ ಜ್ಞಾಪಕಕ್ಕೆ ಬಂತು. ಹಾಗೇ ರಿವೈಂಡ್ ಮಾಡ್ತಾ ಕೇಳ್ತಾ ಬಂದೆ. ನಾನು ಹೇಳಿದ್ನಲ್ಲ ಒಂದಿದೆ ಅಂತ ಹೆಣ್ಣು, ಈ ಹಾಡಿಗೆ ಅವಳೇ ಓನರು. ನಾಗವಲ್ಲಿ ಅಲ್ಲ, ನಾಗವಲ್ಲಿ. ಕ್ಯಾಪ್ಟನ್, ನೀವಿನ್ನೂ ಹಾಗೇ ಇದ್ದೀರಾ. ಅದೇ ತುಂಟತನ, ಅದೇ ಹುಡುಗಾಟ, ಯಾವುದೂ ನಿಮ್ಮನ್ನು ಬಿಟ್ಟು ಹೋಗೇ ಇಲ್ಲ. ಅದು ಯಾವಾಗಲೂ ನಮ್ಮ ಸುತ್ತಮುತ್ತ ಇರೋರೆಲ್ಲ ನಗನಗ್ತಾ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಯಾ ಹಾಯ್ ಪೂಜಾ, ನೀನ್ ಈ ಸಲ ಸೆಕೆಂಡ್ PUC ಪಾಸ್ ಮಾಡ್ಬೇಕು, ಓಕೆ? ಯಾಕಾಗ ನೋಡ್ತಿದ್ಯಾ? ನೀನ್ 2 ಸಲ ಸೆಕೆಂಡ್ PUC ಡುಮ್ಕಿತಾನೆ. ಡಾಕ್ಟರ್, ನನ್ ತಂಗಿ ಪೂಜಾ ಸೆಕೆಂಡ್ PUC ಪಾಸ್ ಆಗ್ಲಿಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಹೇಮಾ, ನೀನ್ 8ನೇ ಕ್ಲಾಸ್ಗೆ ಟ್ರಿಪಲ್ ಗ್ರಾಜ್ಯುಯೇಟ್, ಓದ್ಗೆ ಸೆಲ್ಯೂಟು. ಡಾಕ್ಟರ್, ನಮ್ಮನೇಲಿರೋ ಎಲ್ಲಾ ಹುಡುಗಿರ ಬಗ್ಗೆನೂ ಇಷ್ಟೊಂದು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಹಾಗೆ ಅಂದ್ರೆ ನಿಮ್ ಹಾಗೆ ನಾನು ರಿಸರ್ಚ್ ಮಾಡೋಂತಾನೆ. 90 ವರ್ಷಕ್ಕೆ ಮೇಲ್ಪಟ್ಟವರು ಜೀವಂತವಾಗಿ ಹೇಗಿರ್ತಾರೆ, ಅವರ ಆಹಾರ ಪದ್ಧತಿ ಏನು, ಅವರ ದೇಹ ಸ್ಥಿತಿ ಆರೋಗ್ಯವಾಗಿರೋದಕ್ಕೆ ಅವ್ರು ಏನೇನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರೆದು ಡಾಕ್ಟರೇಟ್ ತಗೋಬೇಕು ಅನ್ನೋತಾನೆ ನಿಮ್ಮ ಗುರಿ. ನಿಮ್ ಹಾಗೆ ನಾನು ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ತಾನೆ ನನಗೂ ಡಾಕ್ಟರೇಟ್ ಸಿಕ್ಕಿರೋದು, ಕರೆಕ್ಟ್? ಅಮೇಝಿಂಗ್ ಡಾಕ್ಟರ್, ನಿಮ್ಮ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ನಿಮ್ಮಂಥ ವ್ಯಕ್ತಿ ನಾನು ಇದುವರೆಗೂ ನೋಡೇ ಇಲ್ಲ. ನನ್ನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಫ್ಯಾಷನ್ ಡಿಸೈನರ್. ಬರೀ ಬಟ್ಟೆನ ಮಾತ್ರ ಡಿಸೈನ್ ಮಾಡಲ್ಲ, ಯಾವುದಾದ್ರೂ ಒಳ್ಳೆ ಪೇಂಟಿಂಗ್ ನೋಡಿದ್ರೆ ಅದನ್ನ ಹಾಗೆ ಬರಿಬೇಕು ಅನ್ನೋದೇ ನಿಮ್ಮ ಆಸೆ. ಅಮೇಝಿಂಗ್, ಕರೆಕ್ಟ್? ಏನ್ ಡಾಕ್ಟ್ರೇ, ಕರೆಕ್ಟ್. ನಮ್ ಕುಟುಂಬದ ಎಲ್ಲರ ಬಗ್ಗೆನೂ ಇಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಸುಮ್ನೆ ತಮಾಷೆಗೆ ಈ ಮನೇಲಿ ಒಬ್ರು ಮಿಸ್ಸಿಂಗ್. ಏನ್ರಿ, ಇವ್ರಿಗೆ ನಮ್ಮ ಮೊದಲನೇ ಮಗಳ ವಿಷಯನೂ ಗೊತ್ತಿರುತ್ತಾ? ಸುಮ್ಮನೆ ನೀನೇ ಬಾಯ್ ಬಿಟ್ಟು ಅವ್ರಿಗೆ ಗೊತ್ತಾಗೋಗಿ ಮಾಡಬೇಡ. ಕ್ಯಾಪ್ಟನ್,
ಈ ಮನೆಗೆ ನಾನು ಬಂದು ಆಗಲೇ 2 ದಿನ ಆಯಿತು. ನನಗೆ ಈ ಮನೆಯವ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ನೀವೀಗ ತಾನೇ ಬಂದಿದ್ದೀರಾ, ಆಗಲೇ ಎಲ್ರ ಬಗ್ಗೆನೂ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ? ಆಚಾರ್ಯರೇ, ಕೆಲವರು ಮನೆಗೆ ಬಂದ ಮೇಲೆ ಎಲ್ಲರ ವಿಷಯನೂ ತಿಳ್ಕೊತಾರೆ. ಎಲ್ಲರ ವಿಷಯನೂ ತಿಳ್ಕೊಂಡ ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ. ಅದೇ ನಾನು. ಮನೆಗೆ ಕದಿಯೋಕ್ ಬರೋರು ಮೊದಲೇ ಎಲ್ಲ ವಿಷಯ ತಿಳ್ಕೊಂಡು ಮನೆಗೆ ಬರ್ತಾರೆ. ಒಂದ್ ವೇಳೆ ಇವರು ಅದೇ ಗುಂಪಿಗೆ ಖಂಡಿತ ಇಲ್ಲ ಸ್ವಾಮಿ, ನೀವು ತಿಳ್ಕೊಂಡಿರೋ ಹಾಗೆ ಖಂಡಿತ ಇಲ್ಲ. ಸ್ವಂತ ಭಾವನ್ಗೆ 50,000 ರೂಪಾಯಿ ಬಿಲ್ ಕೊಟ್ಟು ಅದ್ರಲ್ಲಿ 1,000 ರೂಪಾಯಿ ಕ್ಲಿಯರ್ ಮಾಡಿ ಮಿಕ್ಕಿದ್ದು 49,000 ರೂಪಾಯಿನ ಇಷ್ಟು ಸಾಕ? ಅಥವಾ ವಿಜಯ ಬ್ಯಾಂಕ್ ಅಕೌಂಟ್ ನಂಬರ್ 3322 ಬ್ಯಾಲೆನ್ಸ್ ಅಮೌಂಟ್ ಹೇಳಬೇಕಾ? ಆಹಾ, ಇವನ್ ತುಂಬಾ ಡೇಂಜರಸ್ ವ್ಯಕ್ತಿ. ಮೊದ್ಲು ಇವನ್ ಮನೆಯಿಂದ ಆಚೆ ಕಳಿಸ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಹಾಗೇ ಹೇಳ್ಬಿಡ್ತಾನೆ. ತುಂಬಾ ವಿಷಯ ಅಡಗಿರೋ ನಿಗೂಢವಾದ ವ್ಯಕ್ತಿ. ಅದು ಆಚಾರ್ಯರೇ, ಎಲ್ಲಿ ನಮ್ಮ ಪಾರ್ಟಿ? ನಾಗವಲ್ಲಿ ಬನ್ನಿ. ನರಸಿಂಹ, ನನ್ನ ಸುತ್ತ ಇರೋ ಎಲ್ರನ್ನೂ ಚೆನ್ನಾಗಿ ಸಂತೋಷವಾಗಿಡಪ್ಪ. ಜಯ ಹೋ. ಎಲ್ಲಿ ಹೋದ್ರಲ್ಲ ಪಾಪಿಗಳನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ಟರು. ಓಡಿಸ್ತೀರ, ಓಡು ಬನ್ನಿ. ಸರಸ ಕುರಾರ ಗೆಜ್ಜೆ ಶಬ್ದ ಬರ್ತಾನೆ ಇದೆ. ಯಾಕೆ ಗ್ರೂಪ್ ಆಗಿ ನಿಂತ್ಕೊಂಡು ಬಾಗಲ್ ನೋಡ್ತಾ ಇದ್ದೀರಾ? ಡಾಕ್ಟರ್, ಡಾಕ್ಟರ್. ಹಾಯ್ ನಾಗವಲ್ಲಿ, ನೈಸ್ ಮೀಟಿಂಗ್ ಯು ಆಫ್ಟರ್ ಲಾಂಗ್ ಟೈಮ್. ಹೌದು, ಈ ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ? ನಾನೇ ಹಾಕೋದಕ್ಕೆ ಹೇಳಿದ್ದು. ನೀವಾ? ಯಾಕೆ ಆಚಾರ್ಯರೇ? ಇವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ಕಂಡುಹಿಡಿಯೋದಕ್ಕೆ. ಬೀಗ ಹಾಕಿದ್ರೆ ಹಾಗೆ, ಬಾಗಿಲು ತೆಗೆದಿದ್ರೆ ತಾನೇ ಕಂಡುಹಿಡಿಯೋಕೆ ಸಾಧ್ಯ. ಥ್ಯಾಂಕ್ ಯು. ಇವ್ರು ಅನಾವಶ್ಯಕವಾಗಿ ಬಾಗಿಲು ಮುಟ್ಟಿಸಿ ಬೀಗ ಹಾಕ್ಸಿದ್ರು. ನಿಮ್ಮ ಆತಂಕ ಈಗ ನನಗೆ ಅರ್ಥ ಆಗ್ತಾ ಇದೆ. ನೀವೀಕೆ ಚಿತ್ರ ಬರೀಬೇಕು ಅಂತ ಆಸೆ ಪಡ್ತಿದ್ದೀರಾ, ಆದ್ರೆ ಆಚಾರ್ಯರು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಕರೆಕ್ಟ್? ಎಸ್ ಡಾಕ್ಟರ್, ಕರೆಕ್ಟ್. ಓಕೆ, ರಿಲ್ಯಾಕ್ಸ್, ಕೂಲ್ ಡೌನ್, ಎಕ್ಸೈಟ್ ಆಗ್ಬಿಡಿ. ಇನ್ಮೇಲೆ ಯಾರು ನಿಮ್ಮನ್ನು ಅಡ್ಡಿಪಡಿಸೋದಿಲ್ಲ. ಧಾರಾಳವಾಗಿ ಬರೀರಿ. ಏನ್ ಮಾಡ್ತಿದ್ದೀರಾ? ನಿಮ್ಮ ಆಸೆ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ. ಏನು? ನಾನ್ ಬಂದೆ, ನಾನ್ ನೋಡ್ದೆ, ಟಾಪ್ ಮೇಂಟೈನ್ ಮಾಡಿದೆ, ಕೆಳಗಡೆ ಆಗ್ತಿಲ್ಲ ಡಾಕ್ಟರ್. ಲೆಗ್ಸು ತುಂಬಾ ವೀಕು. ಹೆಣ್ಣು ಹಿಡಿಸಿದ್ಲಾ? ಅಯ್ಯೋ, ನನಗೆ ಅವಳು ಹಿಡಿಸಿದ್ಲೋ ಇಲ್ವೋ, ಅವಳು ನಾನು ಹಿಡ್ಕೊಳ್ದಿದ್ರೆ ಸಾಕು ಡಾಕ್ಟ್ರೆ. ಈ ಮನೆಯಲ್ಲಿ ನೀನು ಒಬ್ನೇ ಬ್ಯಾಚುಲರ್. ಇದನ್ನೆಲ್ಲ ಫೋಟೋ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಕೇಳಿಸ್ಕೊಂಡ್ಬಿಟ್ರೆ? ಸುಮ್ನೆ ತಮಾಷೆಗೆ. ಡಾಕ್ಟರ್ ವಾಯ್ಸ್ ನನಗೆ ಶಿಫ್ಟ್ ಆಗೋಯ್ತು. ಅಯ್ಯಪ್ಪ. ನಾನು ಎದುರುಕೊಂಡು ಪ್ಯಾಂಪರ್ಸ್ ಮೇಲೆ ಪ್ಯಾಂಪರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಟಾಪ್ ಟು ಬಾಟಮ್ ಓದ್ಕೊಂಡು ಟ್ರ್ಯಾಕ್ಟರ್ ತರ ಗೊರ್ಕೆಸು ನೋಡ್ಕೊಂಡು ಮಲಗಿದ್ದೀರಾ ಡಾಕ್ಟ್ರೇ? ಡಾಕ್ಟ್ರೇ ಮಲಗಿದ್ದೀರಾ? ನಿದ್ರೆ ಮಾಡ್ತಾ ಇರೋರ್ನ ತಟ್ಟೆಪ್ಸಿ ನಿದ್ರೆ ಮಾಡ್ತಿದ್ದೀರಾ ಅಂತ ಕೇಳ್ತೀಯನೋ ಮುಟ್ಟಾಳ? 12 ಸಲ ಗಂಟೆ ಹೊಡಿತು, ಕೇಳಿಸ್ತಾ? 12 ಗಂಟೆಗೆ 12 ಸಲ ಗಂಟೆ ಹೊಡೆದು 13 ಸಲ ಹೊಡೆಯುತ್ತೇನೋ? ಸುಮ್ಮನೆ ಪ್ರಾಣ ತೆಗಿಬೇಡ, ಬಿದ್ಗೋ. ಡಾಕ್ಟ್ರೇ ನಂಗೊಂದು ಸ್ಮಾಲ್ ಡೌಟು. ಏನು? ನನಗ್ ಮದ್ವೆ ಆಗತ್ತಾ? ಖಂಡಿತ ಆಗತ್ತೆ. ಆ ನಂಬಿಕೆ ನನಗಿದೆ. ಮಕ್ಕಳು? ಆ ನಂಬಿಕೆ ನಿನ್ಗಿರ್ಬೇಕು. ಅಯ್ಯೋ, ನಂಬಿಕೆ ಎಲ್ಲಿಂದ ಬರುತ್ತೆ? ಈ ಮನೆ ವಾತಾವರಣ ನೋಡ್ತಿದ್ರೆ ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ನಾನೇ ಇಲ್ಲ ಅಂದಮೇಲೆ ಮದುವೆಯಲ್ಲಿ, ಮಕ್ಕಳಲ್ಲಿ ಅಷ್ಟೇ ಯಾಕೆ
ಆ ಕನ್ನಡಿ ಒಳಗ್ ನನ್ ಬ್ಯೂಟಿಫುಲ್ ಫೇಸ್ ನೋಡ್ತಿದ್ರು ಡ್ರಾಕುಲ ತರ ಕಾಣಿಸ್ತಾ ಇದೆ ಡಾಕ್ಟ್ರೇ. ನಿನ್ ಹಾಗೆ ಒಬ್ಬ ಹೇತಲಾಂಡಿ ನಂತರ ಒಬ್ಬ ಧೈರ್ಯಶಾಲಿ ಹತ್ರ ಒಂದು ಪಂದ್ಯ ಕಟ್ಟದ. ಏನಂತ? ರಾತ್ರಿ ಸ್ಮಶಾನಕ್ ಹೋಗಿ ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದ್ ಬರ್ತೀಯ ಅಂತ. ಗೋಡೆಯಲ್ಲಿ ಮಳೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಸಮಾಧಿಗೆ ಹೊಡಿಬೇಕಿತ್ತ. ಮೊದಲು ಕತೆ ಕೇಳೋ. ಹೇಳಿ ಡಾಕ್ಟ್ರೇ. ಮೊಳೆ ಹೊಡೆದ್ನಾ? ಮೊಳೆ ಹೊಡೆದ್ ತಿರುಗುವಾಗ ಅವನ್ ಪಂಚೆನ್ ಯಾರೋ ಹಿಡ್ಕೊಂಡಿದ್ದಾರೆ. ಹಂಗಾರೆ ಹೆಣ್ದೇ ಮನೆಯದು? ಇಲ್ಲ ಕಣೋ, ಭಯದಲ್ಲಿ ಮೊಳೆ ಹೊಡೆಯುವಾಗ ಪಂಚೆಗೂ ಸೇರ್ಸ್ ಹೊಡೆದು ಬಿಟ್ಟಿದ್ದ. ದೆವ್ವ ಇದೆ ಅನ್ನೋರ್ಗೆ ಇರುತ್ತೆ, ಇಲ್ಲ ಅನ್ನೋರ್ಗೆ ಇಲ್ಲ. ಈಗ ದೆವ್ವ ಇದೆಯಾ ಇಲ್ವಾ ಕನ್ಫರ್ಮ್ ಆಗಿ ನೀವು ಬೆಡ್ಶೀಟ್ ತೆಗೆದು ಹೇಳಿ. ಇಷ್ಟೊತ್ತು ನಂಗೆ ಸ್ಟೋರಿ ನೆರೇಟ್ ಮಾಡಿದ್ದಿ ಯಾರು ಕಾಣಿಸ್ತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ ಡಾಕ್ಟರ್. ಯಾಕೋ ಕಿರ್ಚ್ಕೋತಾ ಇದೀಯಾ? ಒಬ್ಬ ಮನುಷ್ಯ ಮಲ್ಗಿರೋ ತರ ದಿಮ್ ಸೆಟಪ್ ಮಾಡಿ ಬೆಡ್ಶೀಟ್ ಹೊತ್ಸಿ ಮಂಚದ ಕೆಳಗೆ ಔತ್ಕೊಂಡು ನನ್ನ ಯಾಕೆ ಎದುರಿಸ್ತಾ ಇದ್ದೀರಾ? ಯಾಕೆಂದ್ರೆ ಅಕಸ್ಮಾತ್ ರಾತ್ರಿ ನಾಗವಲ್ಲಿ ಬಂದು ನನ್ ಕುತ್ಕೇಸ್ಕೋ ಪ್ರಯತ್ನ ಪಟ್ರೆ ಅದಕ್ಕೆ ಈ ಪ್ಲಾನು. ಅಕಸ್ಮಾತ್ ನೀವು ಸಿಕ್ಲಿಲ್ಲ ಅಂದ್ರೆ ನೀನ್ ಇದೆಯಲ್ಲ. ಅವಾಗ್ಲೇ ಕತೆಲ್ ದೆವ್ವ ಇಲ್ಲ ಅಂದ್ರೆ ಇವಾಗ ಇದೆ ಅಂತ ಇದ್ದೀರಾ? ಕತೆಯಲ್ಲಿ ಹೇಳ್ದೆ, ಒಂದು ಮಾತು ಜ್ಞಾಪಕ ಇಟ್ಕೋ, ಈ ಮನೇಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಎಲ್ರು ದೆವ್ವಗಳೇ. ಈ ಬೂತ್ ಬಗ್ಲ ಇದು ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ? ನಾನೊಂದ್ ಮಾತ್ರೆ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಆಗಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರ್ ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ. ಮೇಲೆ ಯಾಕೆ ಹೋಗಿದ್ದೆ? ಡಾಕ್ಟರ್ ಕಾಫಿ ಕೊಡಕ್ಕೆ. ಡಾಕ್ಟರ್ಗೆ ಕಾಫಿ ಕೊಡೋದಕ್ಕೆ ನೀನ್ ಹೋಗಿದ್ಯಾ? ಮದುವೆ ಆಗಿ 25 ವರ್ಷ ಆಯ್ತು, ಒಂದ್ ದಿವಸ ನನಗೆ ಕಾಫಿ ತಂದು ಕೊಟ್ಟಿದ್ದೇನೆ. ಕೆಲಸ ನೋಡ್ಕೋ. ಅಯ್ಯಯ್ಯೋ, ಏನ್ ನಡೀತಿದೆ ಈ ಮನೇಲಿ? ನೀನೆಲ್ಲಿ ಹೋಗ್ತಿದೀಯಾ? ನಮ್ ಡಾಕ್ಟ್ರಿಗೆ ಕಾಫಿ ಕೊಡಕ್ ಹೋಗ್ತಾ ಇದ್ದೀನಿ. ಬಂದ್ ಒಂದೇ ದಿವಸದಲ್ಲಿ ನಮ್ಮಲ್ಲಿರೋ ಎಲ್ಲಾ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದಾನಲ್ಲಪ್ಪ. ಸ್ನಾನಕ್ಕೆ ತಾನೇ ಹೋಗ್ತೀನಿ ಅಂದೆ. ಹೋಗು ಹೋಗು. ಈ ಡಾಕ್ಟರ್ಗೆ ಹೆದರ್ಕೊಂಡು ಎಲ್ಲಾ ಹೆಣ್ಮಕ್ಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಪ್ಪ. ಆ ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಜಿಲ್ ಜಿಲ್ ಚಿಲ್ 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 ಚಿಲ್. ಈ ಬಂಗ್ಲೆಯಲ್ಲಿ ಬಾತ್ರೂಮಿಂದ ಏಣಿಲ್ ಹಿಡಿದು ಹಗಲಲ್ಲೇ ಜಿಲ್ ಚಿಲ್ 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 ಚಿಲ್. ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ. ಇಲ್ಲೇನ್ ನಡೀತಾ ಇದೆ? ಅಯ್ಯೋ, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾಳೆ ಸಿಗ್ತೀನಿ. ಯಾಕಪ್ಪ ಹಿಂಗ್ ಕೂಗಾಡ್ತಿದ್ಯಾ? ಕೂಗ್ದ ಇನ್ನೇನ ಮಾಡ್ಲಿ ಪಾಪಿ? ಬಾತ್ರೂಮ್ ಅಲ್ಲಿ ನೀನಿದ್ಯಾ, ಜೊತೆಲಿ ಡಾಕ್ಟ್ರು ಇದ್ದಾರೆ. ಏನು, ಡಾಕ್ಟರ್ ಒಳಗಡೆ ಇದ್ದಾರಾ? ಹೇಮ ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನು ಕೆಲಸ? ಅವನು ಸರಿ ಇಲ್ಲ. ಮೊದಲು ಅವನ ಮನೆಯಿಂದ ಆಚೆ ಕಳಿಸಿ. ಹೇಮ, ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಡಾಕ್ಟರ್, 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 ಅವನ್ನ ನೀವು ನೋಡ್ದಾಗಿಂದಲೂ ಟೆನ್ಷನ್ ಅಲ್ಲೇ ಇದ್ದೀರಾ. ನೀವು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯೋ, ಹೀಗಿಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿದ್ದನ್ನ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ.
ಗೂಡಿಂದ ಗೂಡ್ಗಾರ ವಿದ್ಯೆನೂ ಕಲ್ತಿದ್ದಾನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ 2 days ನನ್ನೇ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲಾ ವಲ್ಲಭ. ಒಗಳಿದಕ್ಕೆ ತಳ್ತಾ ಇದ್ದೀರಾ? ಅಯ್ಯೋ ಕಿಂತಂದು ಬನ್ನಿ ಬನ್ನಿ. ಅಯ್ಯ 5 ವರ್ಷಕ್ಕೆ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ. ಈ ಮನೇಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋರ್ನ ಹುಡ್ಕೋದ್ ಬೇಕಾಗಿಲ್ಲ. 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು ಅನ್ನಿ. ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ. ಆಚಾರ್ಯರೇ ಸುಮ್ನೆ ತಮಾಷೆಗೆ. ತಮಾಷೆ ವಿಷಯ ಹಾಗಿರ್ಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೆಯಲ್ಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು. ಈ ಮನೆಯಲ್ಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನು ಕಂಡು ಹಿಡಿತೀನಿ. ಅಯ್ಯೋ ಮೂಗ್ ಕಟ್ಕೊಂಡು ಪ್ರಾಣಾಯಾಮ ಮಾಡಕ್ಕಾಗ್ತಾ ಇಲ್ಲ. ಅಯ್ಯೋ ನನ್ ಪ್ರಾಣಾಯಾಮನ್ ಕಡೆ ನೋಡ್ತಾ ಇದೆ. ಡಾಕ್ಟ್ರೆ, ನೈಟ್ ಆಗ್ತಿದ್ದಂಗೆ ನನ್ನ ಹಾರ್ಟ್ ಟೈಟ್ ಆಗುತ್ತೆ ಬೈಕೆ. ಆಚಾರ್ಯರು ಹೇಳಿದ ಇನ್ನೊಂದು ವಿಷಯನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಮನೆಯಲ್ಲಿ ದೆವ್ವನೇ ಹಾವಾಗಿದೆಯಾ? ದೆವ್ವ ಹಾವಾಗಿದ್ಯಾ? ಡಾಕ್ಟ್ರೆ ಇದು ಮೋಸ ಡಾಕ್ಟ್ರೆ, ಮೋಸ. ನೆನ್ನೆವರೆಗೂ ದೆವ್ವ ಇದೆ ಅಂದ್ರೆ ಈಗ ಉದ್ದುದ್ದ ಹಾವಿದೆ ಅಂತ ಇದ್ದೀರಾ. ನಾನ್ ಹೇಳಿಲ್ಲ, ಆಚಾರ್ಯರೇ ಹೇಳಿದ್ದು. ದೆವ್ವನೇ ಹಾವಾಗಿ ಬಂದಿದ್ಯಂತೆ. ಅವ್ರು ನಿಮ್ಮ ಹತ್ರ ಬಿಟ್ಟಿರ್ತಾನೆ, ಅದ್ ನಿಮ್ಮ ಹತ್ರ ಇಟ್ಕೊಳ್ದೆ ನನ್ನವರ್ಗೂ ಯಾಕೆ ಬಿಟ್ರಿ? ಹಾವನ್ ಯಾರಾದ್ರೂ ಇಟ್ಕೋತಾರೇನೋ? ಬಿಡ್ಬೇಕು ತಾನೆ. ಬಿಡಿ, ಎಲ್ಲರೂ ಬೇರೆ. ನೀನೇನಾದ್ರೂ ಅದನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಗೊಟಕ್ಕಂದ್ರೆ? ಡಾಕ್ಟ್ರೇ, ನನ್ನ ಎದುರಿಸೋದ್ರಲ್ಲೇ ನಿಮಗ್ ಸಂತೋಷ ಸಿಗ್ತಾ ಇದೆ ಅಂತ ನನಗ್ ಗೊತ್ತು. ಅದು ಹಾವಲ್ಲ, ಬೆಲ್ಟು. ನನ್ನ ಕಣ್ಣಿಗೆ ಅದನ್ನು ಹಾವ್ ತರನೇ ಕಾಣಿಸ್ತಾ ಇದೆ. ಶ್ರೀನಾಥ, ನೀನ್ ಈ ಮನೇಲಿ ಇದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನೆ ಅಂತಾರೆ ಲೂಸ್ ಆಗ್ಬಿಡ್ತೀಯ. ನಾನ್ ಬಂದೆ, ನಾನ್ ನೋಡ್ದೆ, ಹೇಳ್ದೆ ಕೇಳ್ದೆ ಓಡ್ದೆ. ಹೇಳ್ದೆ ಕೇಳ್ದೆ ಹಾಗೆ ಓಡಕ್ಕಾಗಲ್ಲ. ಅವಳು ನಿನ್ ಹಿಂದೆನೇ ಬರ್ತಾಳ. ಮಾತೃಭಾಷೆಯಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದ ಡಾಕ್ಟ್ರು ಹಾಗೇ ರೀಡ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗದಿರೋ ರಾಷ್ಟ್ರೀಯ ಭಾಷೆಯಲ್ಲಿ ಅನ್ಕೊಳ್ಳೋದು ಒಳ್ಳೇದು. ಮೈಯ ಹಿ ರೇತ ನಹಿ ಸೋತ, ಅದಕ್ಕೆ ಇಲ್ಲಿಂದ ಜಾತ. ಓ ನಹಿ ಹೋತ ಪೀಚೆ ಸೆ ಆತ ಆಗೆ ಸೆ ಪಕಡ್ತಾ. ಈ ಭಾಷೆನೂ ಗೊತ್ತಾಗೋಯ್ತಾ ಡಾಕ್ಟ್ರೆ? ಹಾಕಿ ಡಾಕ್ಟ್ರೆ ಹಾಕಿ. ನಿನ್ನೆ ಆಗ್ತಾಗೆ ಮಾತ್ರೆನ ಬಾಯಿಗೆ ಹಾಕಿ. ಇವತ್ತು ಬಾಯಿಗೆ ಹಾಕಲ್ಲ, ಕೈಗೆ ಕೊಡ್ತೀನಿ. ಸರಿ, ಕೈಗೆ ಕೊಡ.
ಏನಾಯ್ತು ಆಚಾರ್ಯರೇ? ಏನಿದೆಲ್ಲ? ಈ ಮನೆಯಲ್ಲಿ ಉಳಿದಾಳೆ ಅಂತ ನಾನು ಹೇಳಿದೆ, ಆದ್ರೆ ನೀವು ನಂಬಲಿಲ್ಲ. ನೋಡಿ ನನ್ನ ವಸ್ತುಗಳೆಲ್ಲ ಹ್ಯಾಕ್ ಸುಟ್ಟಾಕಿದ್ದಾಳೆ ಅಂತ. ಎಲ್ಲ ಮಾಡಿದ್ ಯಾರು ಅಂತ ಗೊತ್ತಾ? ಅವಳೇ ಅವಳೇ ಅವಳೇ. ನನ್ನಲ್ಲಿರೋ ದೈವ ಶಕ್ತಿ ಅವಳಲ್ಲಿರೋ ದುಷ್ಟಶಕ್ತಿನ ಇಲ್ಲಿ ನಾಶ ಮಾಡ್ತಾನೋ ಭಯದಿಂದ ಹೀಗೆ ಮಾಡಿದಾಳೆ. ಆಚಾರ್ಯರೇ, ಈ ಮನೆಯಲ್ಲಿ ನೀವಿರೋದು ಆಕೆಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ವಸ್ತುಗಳನ್ನ ಸುಟ್ಟು ಹಾಕಿದ್ದಾರೆ. ಆದ್ರೆ ನನ್ನ ಮೇಲೆ ಅಷ್ಟೊಂದು ಜನಗಳನ್ನ ಬಿಟ್ಟು ಒಡ್ಸೋಕ್ ಪ್ರಯತ್ನ ಮಾಡಿದಾರಲ್ಲ, ಅದನ್ನ ಯಾರು ಮಾಡಿದ್ದಾರೆ? ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಬೇರೆ ಯಾರೇ ಇರಬಹುದು, ಆದ್ರೆ ನನ್ನನ್ನು ಸುಟ್ಟಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವಳೇ. ಇದಕ್ಕೆಲ್ಲ ಹೆದರಿ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ರಾತ್ರಿ ಇಷ್ಟೊತ್ನಲ್ಲಿ ಎಲ್ಲಿಂದ ಬರ್ತಿದ್ದೀರಾ? ಅದು ಮನೇಲಿ ಕರೆಂಟ್ ಇದೆ, ಈ ಲಾಂದ್ರ ಯಾಕೆ? ನಾನು ಎಲ್ಲ ಒಳಗೆ ನಡೀರಿ. ರಮೇಶ್ ಬಂಗ್ಲೆಗಿಂತ ಈ ಬಂಗ್ಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಮನೆಯಲ್ಲಿ ನಾನು ನಿಮ್ಗೆ ಇದನ್ನು ಕೊಡ್ಲಿಲ್ಲ, ಆದ್ರೆ ಈ ಮನೆಯಲ್ಲಿ ನಿಮ್ಗಿದು ಅಗತ್ಯ ಇದೆ. ಇದರಲ್ಲೆಲ್ಲ ನಿಮ್ಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೋಸ್ಕರ ನೀವು ಇದನ್ನ ಹಾಕೋಬೇಕು. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರಾ. ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಏನ್ರಿ, ಡಾಕ್ಟರ್ನ ಟಿಫನ್ ಕರೆಯೋಣ ಅಂತ ಅವ್ರ ರೂಮ್ಗೆ ಹೋಗಿ ನೋಡ್ದೆ, ಅಲ್ಲಿ ಇರ್ಲಿಲ್ಲ. ಮನೆಯೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ಅಬ್ಬಾ, ನಿನ್ನೆ ರಾತ್ರಿ ನಡೆದ ರಾದ್ದಾಂತ ನೋಡಿ ಹೆದರ್ಕೊಂಡು ಓಡೋಗಿರ್ಬೇಕು. ಯಾರು? ಡಾಕ್ಟ್ರಾ? ಹೊರಗಡೆ ಹೋಗಿ ನೋಡಿ, ಎಲ್ಲ ಹೆಂಗಸರನ್ನು ಓಡಿಸ್ಕೊಂಡು ಹೋಗಿ ಮನೆ ಹಿಂಗಡೆ ಆಟ ಆಡ್ತಾವ್ರೆ. ನಮ್ಮ ಮಕ್ಕಳು ನಿಮ್ಮ ಹೆಂಗಸರನ್ನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾವ್ರೆ.